ಸರ್ ಇದು ಏನಾಗಿದೆ, ಇವತ್ತಾಗಲೇ ಮುಷ್ಕರ ಮಾಡಿ ಏನು ನಮ್ಮ ನಾಲೆ ಇದೆ ತುಮಕೂರಿಗೆ ಹರಿತಾ ಇರ್ತಕ್ಕಂಥ ನೀರನ್ನು ನೋಡಿ ರೈತ ಸಂಘ ಒಂದು ಕರೆಯನ್ನು ಕೊಟ್ಟಿತ್ತು. ಚನ್ನರಾಯಪಟ್ಟಣ ತಾಲೂಕಿಗೆ ಮತ್ತು ಹಾಸನ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಈ ನೀರು ಹರಿದೋಗ್ಬೇಕಾದ್ರೆ ನಾವು ಇನ್ನೊಂದು ಜಿಲ್ಲೆಗೆ ಹರಿತದೆ ಅಂತಕ್ಕಂಥ ಕೆಟ್ಟ ಮನಸ್ಥಿತಿಯವರು ನಾವಲ್ಲ. ಆದರೆ ನಮ್ಮಲ್ಲೇ ಹುಟ್ಟಿದಂಥ ನದಿಯ ನೀರನ್ನು ನಮ್ಮಲ್ಲೇ ಇರ್ತಕ್ಕಂಥ ಬರಪೀಡಿತವಾದಂಥ ಪ್ರದೇಶಕ್ಕೆ ಕೊಡದೆ ತೆಗೆದುಕೊಂಡಿರ್ತಕ್ಕಂಥದ್ದು ಖಂಡನೀಯ. ದಯಮಾಡಿ ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ಅಧಿಕಾರಿಗಳ ಮೂಲಕ ನಾವು ನಿವೇದನೆ ಮಾಡಿದ್ದೀವಿ. ಅವರು ಇವತ್ತು ನಿವೇದನೆಗೆ ಒಪ್ಪಲಿಕ್ಕೆ ಸಾಧ್ಯ ಆಗಲಿಲ್ಲ, ಕೆಲವಾರು ಕಾರಣಗಳನ್ನು ತಿಳಿಸಿದರು. ಹಾಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆಯವರು ನಮ್ಮನ್ನು ಕನ್ವಿನ್ಸ್ ಮಾಡಿದ್ರು ಏನಂತ, ನಾಳೆವರೆಗೂ ಒಂದು ಅವಕಾಶ ಮಾಡಿಕೊಡಿ, ಸರ್ಕಾರದ ಜೊತೆ ಮಾತಾಡ್ತೀವಿ ಅಂತ ಹೇಳಿದರೆ. ಆ ಕಾರಣದಿಂದ ನಾವೆಲ್ಲ ಸೇರಿ ಕಾದಿದ್ದೀವಿ. ನಾಳೆ 11 ಗಂಟೆಗೆ ಒಂದು ಗಡುವು ನೀಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಮಂಜಣ್ಣವರು ಮತ್ತು ರವಣ್ಣರು ಎಲ್ಲ ಸೇರಿ. ನಾಳೆ ಅವರಾಗಿ ಅವರು ರೈತರ ಗೋಳನ್ನು ನೋಡಿ ಹೋರಾಟ ಇನ್ನೂ ಕೂಡ ತೀವ್ರತರವಾಗಿ ಆಗ್ತದೆ. ಹಾಗಾಗಿ ಹೋರಾಟ ಧರಣಿ ನಡೆಸ್ತಾ ಇದ್ದೀವಿ. ನಾಳೆ 11 ಗಂಟೆಗೆ ದಯಮಾಡಿ ನಮ್ಮ ಎಷ್ಟು ತೂಪುಗಳಿದೆ ಹಾಸನಲ್ಲಿ ಹಾದು ಹೋಗ್ತಕ್ಕಂಥ ಅಷ್ಟು ತೂಪುಗಳನ್ನು ಓಪನ್ ಮಾಡಬೇಕು. ನೀವು ಮಾಡದೇ ಇದ್ದರೆ ನಾವೆಲ್ಲ ಸೇರಿ ರೈತಾಪಿ ವರ್ಗದವ್ರು ನಾವೇ ಕಾನೂನು ಕೈ ತಗೊಂಡು ಅದನ್ನು ಓಪನ್ ಮಾಡೋ ಕೆಲಸ ಮಾಡ್ತೀವಿ. ದಯಮಾಡಿ ಹೆಚ್ಚು ಜನ ರೈತರು ಭಾಗವಹಿಸಬೇಕು ಅಂತ ಹೇಳಿ ಇದರಲ್ಲಿ ಮನವಿ ಮಾಡ್ತೀವಿ. ಧನ್ಯವಾದಗಳು.